ನಮಸ್ಕಾರ 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 ಎಲ್ರಿಗೂ. ಬಿಟ್ಟಿ ಕ್ರಿಕೆಟ್ ಅಡ್ವೈಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಇನ್ನೊಂದು ಎಪಿಸೋಡ್ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದಿದೀವಿ. ಏನು ಅಂದ್ರೆ ಇಂಡಿಯಾ ಟೀಮ್ ಅವರು T20 ವರ್ಲ್ಡ್ ಕಪ್ ಸ್ಕ್ವಾಡ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಆ ಸ್ಕ್ವಾಡ್ ಏನು ಟೀಮ್ ಇದೆ, ಏನಾದ್ರೂ ಸರ್ಪ್ರೈಸಸ್ ಇದೆಯಾ, ಯಾರಿಗೆ ಟಿಕೆಟ್ ಸಿಕ್ಕಿದೆ, ಯಾರಿಗೆ ಟಿಕೆಟ್ ಸಿಕ್ಕಿಲ್ಲ, ಏನಕ್ಕೆ ಈ ತರ ಡಿಸಿಷನ್ಗಳು ತಗೊಂಡಿದ್ದಾರೆ, ನಮಗೆ ಇದು ಸರಿ ಅನ್ಸ್ತಾ ಇದೆಯಾ ತಪ್ಪನ್ಸ್ತಾ ಇದೆಯಾ, ಅಥವಾ ನಮ್ಗಿರೋ ಕೆಲವು ಪ್ರಶ್ನೆಗಳಿಗೆ ನಮ್ಗೆ ಆನ್ಸರ್ ಗೊತ್ತಿಲ್ದಿರೋದು ನಿಮ್ಮಿಂದ ಆನ್ಸರ್ಗಳು ಏನೋ ಗೊತ್ತಾಗತ್ತಾ ನಿಮ್ ವೀಕ್ಷಕರಿಂದ ಅಂತ ಎಲ್ಲ ತಿಳ್ಕೊಳಕ್ಕೆ ಇವತ್ತು ಟ್ರೈ ಮಾಡೋಣ. ಸೊ ಸಚಿನ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ಸ್ ಭಾರ್ಗೇಣ. ಎಸ್, ತುಂಬಾ ಪ್ರಶ್ನೆಗಳಿದೆ. T20 ಸ್ಕ್ವಾಡ್ ಇಂಡಿಯಾದಲ್ಲಿ ನಡೀತಾ ಇರೋದು ಟೀಮ್ ಸೆಲೆಕ್ಷನ್ ಪರವಾಗಿ. ನೋಡೋಣ, ನಮ್ಮ ಅಭಿಪ್ರಾಯ ನಾವು ನಮ್ಮ ಜನಕ್ಕೆ ತಿಳಿಸೋಣ. ಅವ್ರ ಅಭಿಪ್ರಾಯ ಏನಿದೆ ಅವ್ರು ತಿಳಿಸ್ತಾರೆ. ಎಸ್, ಸೊ ಕ್ವಿಕ್ ಆಗಿ ಟೀಮ್ ನೋಡ್ಬೇಕು ಅಂತಂದ್ರೆ ಬ್ಯಾಟರ್ಸ್ ಅಂಡ್ ವಿಕೆಟ್ ಕೀಪರ್ ಸೆಕ್ಷನ್ ಅಲ್ಲಿ ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್ ಆಸ್ ದ ವಿಕೆಟ್ ಕೀಪರ್, ತಿಲಕ್ ವರ್ಮಾ, ಇಶಾನ್ ಕಿಶನ್ ಆಸ್ ದ ಸೆಕೆಂಡ್ ವಿಕೆಟ್ ಕೀಪರ್ ಅಂಡ್ ರಿಂಕು ಸಿಂಗ್. ಆದ್ರೆ ಈ ಕಡೆ ಆಲ್ರೌಂಡರ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ, ವಾಷಿಂಗ್ಟನ್ ಸುಂದರ್ ಮತ್ತೆ ಅಕ್ಷರ್ ಪಟೇಲ್. T20 ವರ್ಲ್ಡ್ ಕಪ್. ಈಗ ಮೇನ್ ಪಾಯಿಂಟ್ಸ್ ಇದರಲ್ಲಿ ಏನಪ್ಪ ಸರ್ಪ್ರೈಸಸ್ ನಿನ್ಗೆ? ಏನಾದ್ರೂ ಟೀಮ್ ಹೆಂಗ್ ಅನ್ಸ್ತಾ ಇದೆ? ನಾವು ಟೈಟಲ್ ಡಿಫೆಂಡ್ ಮಾಡ್ತೀವಾ? ಓವರ್ ಆಲ್ ಟೀಮ್ ಸ್ಟ್ರೆಂತ್ ತಗೊಂಡ್ರೆ ಚೆನ್ನಾಗಿದೆ, ಎರಡು ಮಾತೇ ಇಲ್ಲ. ನೋಟಬಲ್ ಒಮಿಷನ್ಸ್ ಇದೆ ಫ್ರಮ್ ದ, ಅಂದ್ರೆ ಪ್ರೀವಿಯಸ್ ವರ್ಲ್ಡ್ ಕಪ್ ಅಂತ ಹೇಳಲ್ಲ, ಲಾಸ್ಟ್ 4-5 T20 ಟೂರ್ನಮೆಂಟ್ ಗೇಮ್ಸ್ ಏನ್ ಆಡಿದ್ರು ಇಂಡಿಯಾ, ಅದನ್ನ ಕಂಪೇರ್ ಮಾಡ್ಕೊಂಡ್ರೆ ಅಲ್ಲಿ ಆಡಿದ ಪ್ಲೇಯರ್ಸ್ ನೋಡಿದ್ರೆ ಇಲ್ಲಿ ಒಂದು ನೋಟಬಲ್ 2-3 ಒಮಿಷನ್ಸ್ ಇದೆ ಅಂಡ್ ಇನ್ಕ್ಲೂಷನ್ಸ್ ಸರ್ಪ್ರೈಸಿಂಗ್ ಆಗಿದೆ. ಬಟ್ ಓವರ್ ಆಲ್ ತಗೊಂಡ್ರೆ ಇಟ್ ಇಸ್ ಅ ಗುಡ್ ವೆಲ್ ಬ್ಯಾಲೆನ್ಸ್ಡ್ ಟೀಮ್. ಗೌತಮ್ ಗಂಭೀರ್ ಅವರು ಒಂದು ಇಂಟರ್ವ್ಯೂಲಿ, ಹಳೇದೊಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅದ್ರಲ್ಲಿ ಹೇಳ್ತಾರೆ ಅವರು ಆಡ್ತಾ ಇದ್ದಾಗ ಅವ್ರಿಗಾದಂತ ಒಂದು ದುಃಖನ ವ್ಯಕ್ತಪಡಿಸಿದ್ದಾರೆ. ಏನು ಅಂದ್ರೆ, ಯಾವ್ದಾನ ನೀವು ಟೂರ್ನಮೆಂಟ್ ಅಲ್ಲಿ ವೈಸ್ ಕ್ಯಾಪ್ಟನ್ಸಿ ಚೇಂಜ್ ಆಗಿರೋದು ನೋಡಿದೀರಾ? ಕ್ಯಾಪ್ಟನ್ಸ್ ಚೇಂಜ್ ಆಗ್ತಾರೆ, ಓಕೆ, ವೈಸ್ ಕ್ಯಾಪ್ಟನ್ಸಿ ಅಂತ ಒಂದು ಟೂರ್ನಮೆಂಟ್ ಅನೌನ್ಸ್ ಮಾಡಿ ನೆಕ್ಸ್ಟ್ ಟೂರ್ನಮೆಂಟ್ಗೆ ವೈಸ್ ಕ್ಯಾಪ್ಟನ್ಸಿ ಚೇಂಜ್ ಆಗೋದು ನೋಡಿದೀರಾ? ಈ ತರ ಆದಾಗ ಕಷ್ಟ ಆಗತ್ತೆ ಅಂತ ವ್ಯಕ್ತಪಡಿಸಿರೋದು ನೋಡಿದೀವಿ. ಬಟ್ ಅದೇ ನಾವು ಶುಭ್ಮನ್ ಗಿಲ್ ಅವ್ರನ್ನ ಅವರು ವೈಸ್ ಕ್ಯಾಪ್ಟನ್ಸಿ ಅನೌನ್ಸ್ ಮಾಡಿದಾಗ್ಲೇನೆ ಒಂದು ಮಟ್ಟಿಗೆ ಏನಕ್ಕೆ ಅವಾಗ ಮಾಡಿದ್ರು ಅನ್ನೋ ಕ್ವಶನ್ ಇತ್ತು. ಅಂಡ್ ಇತ್ತೀಚೆಯಲ್ಲಿ ಆಡದಂತ T20 ಇಂಟರ್ನ್ಯಾಷನಲ್ಸ್ ಅವ್ರದ್ದು ಪರ್ಫಾರ್ಮೆನ್ಸ್ ಅಷ್ಟೊಂದು ಇಲ್ಲ ಅನ್ನೋದ್ರಿಂದ ಅವ್ರದ್ದು ಟೀಮ್ ಇಂದ ಡ್ರಾಪ್ ಮಾಡಲಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸಚಿನ್? ಸೊ ಒಂದು ನನ್ಗನ್ಸಿದ್ದು ಸ್ಮಾಲ್ ಕರೆಕ್ಷನ್, ಅಲ್ಲಿ ವೈಸ್ ಕ್ಯಾಪ್ಟನ್ ಡ್ರಾಪ್ ಮಾಡಿದ್ದಾರೆ, ಕ್ಯಾಪ್ಟನ್ ನ ರಿಟೈನ್ ಮಾಡಿದ್ದಾರೆ, ಸಿಮಿಲರ್ ಪರ್ಫಾರ್ಮೆನ್ಸ್ ಇದ್ರುವೆ ಅಂತ ಅವ್ರು ಹೇಳಿದ ವಿಡಿಯೋಸ್ ನಾನು ನೋಡಿದ್ದೀನಿ. ಸೊ ಅದೇ ಲೈನ್ ಅಲ್ಲಿ ಹೋದ್ರೆ, ಅದೇ ಪಾತಲ್ಲಿ ಫಾಲೋ ಮಾಡಿದ್ರೆ ಅವರು ಕೂಡ ಅದನ್ನೇ ಮಾಡಿದ್ದಾರೆ ಅಲ್ವಾ? ವೈಸ್ ಕ್ಯಾಪ್ಟನ್ ಪರ್ಫಾರ್ಮೆನ್ಸ್ ಇಲ್ಲದೆ ಡ್ರಾಪ್ ಮಾಡಿದ್ದಾರೆ, ಕ್ಯಾಪ್ಟನ್ ನ ಪರ್ಫಾರ್ಮೆನ್ಸ್ ಇಲ್ಲದೆ ರಿಟೈನ್ ಮಾಡ್ಕೊಂಡಿದ್ದಾರೆ. ಪರ್ಫಾರ್ಮೆನ್ಸ್ ಅಂದ್ರೆ 2-3 ಗೇಮ್ ಇಂದ ಪರ್ಫಾರ್ಮೆನ್ಸ್ ಅಲ್ಲ. 2025 ವರ್ಲ್ಡ್ ಇಡೀ ಈ ಕ್ಯಾಲೆಂಡರ್ ಇಯರ್ ಅಲ್ಲಿ ಎಷ್ಟು T20 ಗೇಮ್ಸ್ ಆಡಿದೀವಿ, ಅಷ್ಟು T20 ಗೇಮ್ಸ್ ತಗೊಂಡ್ರುವೆ ಬಿಲೋ ಆವರೇಜ್ ಪರ್ಫಾರ್ಮೆನ್ಸ್ ಕ್ಯಾಪ್ಟನ್. ಸೊ ಅವ್ರು ಹೇಳಿದ ಮಾತಿಗೆನೆ ಅವರೇ ಉಳ್ಕೊಳಕ್ ಆಗ್ತಾ ಇಲ್ಲ. ಇದೊಂದೇ ಸೆಲೆಕ್ಷನ್ ಅಲ್ಲ, ಪೀರಿಯಡ್ ಆಫ್ ಟೂರ್ನಮೆಂಟ್ಸ್, ಪೀರಿಯಡ್ ಆಫ್ ಸೀರೀಸ್, ಇಂಡಿಯಾದಲ್ಲಿ ಆಡಿದ್ರು ಅಷ್ಟೇ, ಓವರ್ಸೀಸ್ಗೆ ಹೋದ್ರು ಅಷ್ಟೇ, ಅವ್ರು ಹೇಳಿದ ಮಾತನ್ನ ಅವರೇ ಪಲ್ಟಾಯಿಸ್ತಾ ಇದಾರೆ. ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ, ಇಬ್ರದ್ದು ಸ್ಟ್ಯಾಟ್ಸ್ ನೋಡಿದ್ರೆ ಶುಭ್ಮನ್ ಗಿಲ್ ಹ್ಯಾಸ್ ಬೆಟರ್ ಪರ್ಫಾರ್ಮೆನ್ಸ್. ಕರೆಕ್ಟ್, ಇದರಲ್ಲಿ ಏನು ಡೌಟ್ಸೇ ಇಲ್ಲ. ಸೂರ್ಯಕುಮಾರ್ ಯಾದವ್ ಅವ್ರದ್ದು ಫಾರ್ಮ್ ಬಗ್ಗೆ ತುಂಬಾನೇ ಕ್ವೆಶನ್ಸ್ ಇತ್ತು. ಏನಾದ್ರೂ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಇಬ್ರು ತೆಗೆದಾಕ್ಬಿಟ್ರೆ ಪ್ರಾಬ್ಲಮ್ ಆಗತ್ತೆ, ಹೊಸಬ್ರು ಕೊಡಕ್ಕೆ ಅನ್ನೋ ಯೋಚನೆಯಲ್ಲಿ ಏನಾದ್ರೂ ಈ ತರ ಡಿಸಿಷನ್ ತಗೊಂಡಿದಾರ? ನಾನು ಓವರ್ ಆಲ್ ಟೀಮ್ ಮೊರಲ್ ಅಥವಾ ಪ್ಲೇಯರ್ಸ್ ಮೆಂಟಾಲಿಟಿ ಬಗ್ಗೆ ನನಗೆ ಕ್ವೆಶನ್. ಇದು ಇವಾಗ ಅವ್ರು ಸೆಲೆಕ್ಟ್ ಮಾಡಿರೋ ಬ್ಯಾಕಪ್ ಸಂಜು ಸ್ಯಾಮ್ಸನ್ ಇವಾಗ ನೋಡ್ತಾರೆ ಟೀಮಲ್ಲಿ ನೋಡಿದ್ರೆ ಹಿ ಇಸ್ ದ ಫಸ್ಟ್ ಚಾಯ್ಸ್ ಓಪನರ್ ಅಂತ ಅನ್ಸ್ತಾ ಇದೆ. ನಮ್ದು ಲಾಸ್ಟ್ T20 ಮ್ಯಾಚ್ ನೋಡಿದ ರೀತಿಯಲ್ಲೂ ನೋಡಿದ್ರೆ ಅವರು ಹಿ ಇಸ್ ಫಸ್ಟ್ ಚಾಯ್ಸ್ ಓಪನರ್ ಅಂತ ಅನ್ಸ್ತಾ ಇದೆ.
ಕ್ವೆಶ್ಚನ್ ಏನು ಅಂತಂದ್ರೆ ನಂದು, ಈಗ ಅವರು ಶುಭ್ಮನ್ ಗಿಲ್ ಬರೋ ಮುಂಚೆನೂ ಫಸ್ಟ್ ಚಾಯ್ಸ್ ಓಪನಿಂಗ್ ಬ್ಯಾಟರ್ ಆಗಿದ್ರು. ಇವಾಗ ಅನ್ನೆಸೆಸರಿ ಆಗಿ ಶುಭ್ಮನ್ ಗಿಲ್ ಅವ್ರನ್ನ ಅವರು ಅಂದ್ರೆ ಒಂದು ಒಳ್ಳೆ ಫಾರ್ಮಲ್ ಹೋಗ್ತಾ ಇದ್ರು. ಅವಾಗ ಸ್ಯಾಮ್ಸನ್ ಹೊಡೆದ್ರೆ ಸೆಂಚುರಿ ಇಲ್ದರೆ ಡಕ್ಕು ಆ ತರ ನಡೀತಾನೆ ಇತ್ತು ಅವ್ರದ್ದು. ಅಂಡ್ ಒಳ್ಳೆ ಕಾಂಬಿನೇಷನ್ ಹೋಗ್ತಾ ಇತ್ತು ಸ್ಯಾಮ್ಸನ್ ಮತ್ತೆ ಅಭಿಷೇಕ್ ಶರ್ಮಾದು. ಈ ತರ ಹೋಗ್ತಾ ಇದ್ದಾಗ ಸಡನ್ ಆಗಿ ನಾವು ವೈಸ್ ಕ್ಯಾಪ್ಟನ್ಸಿ ಕೊಡ್ಲೇಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಇವ್ರನ್ನ ಕರ್ಕೊಂಡ್ ಬರ್ತಾರೆ. ಮತ್ತೆ ಅದು ಒಂದು ಚೇಂಜ್ ಇಂದ ಸುಮಾರು ಅವ್ರು ಸ್ಯಾಮ್ಸನ್ ಮತ್ತೆ ಎಲ್ಲೋ 5 ಆಡ್ಸಕ್ ಟ್ರೈ ಮಾಡ್ತಾರೆ, ಅಲ್ಲಿ ಕ್ಲಿಕ್ ಆಗಲ್ಲ. ಆಮೇಲೆ ಅವ್ರನ್ನ ಕೂಡಿಸ್ತಾರೆ, ಜಿತೇಶ್ ಶರ್ಮಾನ್ ಕರ್ಕೊಂಡ್ ಬರ್ತಾರೆ. ಈ ಎಲ್ಲಾ ಟ್ರೈ ಮಾಡ್ಬಿಟ್ಟು ಇವಾಗ ಸಡನ್ ಆಗಿ ಮತ್ತೆ ಇನ್ನೇನ್ ಕ್ಲೋಸರ್ ಟು ದ ವರ್ಲ್ಡ್ ಕಪ್ ಇದ್ದಾಗ, ಇಲ್ಲಪ್ಪ ನೀನೇ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್, ನಮ್ ಕಡೆಯಿಂದ ತಪ್ಪಾಗಿದೆ, ಅದ್ ಮಾಡಬಾರ್ದಾಗಿತ್ತು, ನಾವು ಗಿಲ್ ಅನ್ ಡ್ರಾಪ್ ಮಾಡ್ತೀವಿ ಅಂತಿದ್ದಾಗ ಈ ಟೀಮ್ದು ಮೆಂಟಾಲಿಟಿ ಅಥವಾ ಪ್ಲೇಯರ್ಸ್ ಮೆಂಟಾಲಿಟಿ ಮೊರಾಲ್ ಹೆಂಗಿರುತ್ತೆ, ಹೆಂಗ್ ಎಫೆಕ್ಟ್ ಆಗುತ್ತೆ? ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ಬಿಕಾಸ್ ನನ್ನ ಪೊಸಿಷನ್ ನನಗೆ ಕನ್ಫರ್ಮ್ ಇಲ್ಲ ಅಂದ್ರೆ ಇಟ್ ವಿಲ್ ಆಲ್ವೇಸ್ ಬಿ ಪ್ಲೇಯಿಂಗ್ ಆನ್ ಮೈ ಬ್ಯಾಕ್ ಆಫ್ ಮೈ ಮೈಂಡ್. ನನ್ನ ಪರ್ಫಾರ್ಮೆನ್ಸಸ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಯಾರೇ ಹೇಳ್ಬೋದು ಇಲ್ಲ ನೀವು ಇಂಪ್ಯಾಕ್ಟ್ ಮಾಡ್ಕೋಬಾರ್ದು, ನಿಮ್ಮ ಆಟನ ನೀವು ಆಡಬೇಕು ಅಂತ. ಏನೇ ಇರಲಿ, ಇಫ್ ಮೈ ಪ್ಲೇಸ್ ಇಸ್ ನಾಟ್ ಸೆಕ್ಯೂರ್ ಇನ್ ದ ಟೀಮ್, ಡೆಫಿನೆಟ್ಲಿ ಅದು ತಲೆಯಲ್ಲಿ ಓಡ್ತಾ ಇರುತ್ತೆ, ಪರ್ಫಾರ್ಮೆನ್ಸ್ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನೀವು ಹೇಳಿದ್ರಿ ಇವಾಗ ಸಂಜು ಸ್ಯಾಮ್ಸನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು, ಶುಭ್ಮನ್ ಗಿಲ್ ಇಂಜರ್ಡ್ ಆಗಿದ್ರು ಅದಕ್ಕೆ ಆಚೆ ಹೋದ್ರು ಅಂತ. ಸುಮಾರು ಪ್ರೆಸ್ ಕಾನ್ಫರೆನ್ಸಸ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ಹೇಳಿದ್ದಾರೆ, ಶುಭ್ಮನ್ ಗಿಲ್ ನಮ್ದು ಫಸ್ಟ್ ಚಾಯ್ಸ್ ಪ್ಲೇಯರ್ ಇದ್ದಿದ್ದು, ಅವ್ರು ಇಂಜುರಿ ಆಗಿರೋದಕ್ಕೆ ಸಂಜು ಸ್ಯಾಮ್ಸನ್ ನ ಕರ್ಕೊಂಡ್ ಬಂದ್ರು. ಸೊ ಅವ್ರು ಪರ್ಫಾರ್ಮ್ ಮಾಡಿದ ತಕ್ಷಣ ನಾವು ಶುಭ್ಮನ್ ಗಿಲ್ ಫಿಟ್ ಆಗಿದ್ದಾರೆ ಅಂತ ನಾವು ಸ್ಲಾಟ್ ಮಾಡ್ಲೇಬೇಕು. ಸೊ ಅನ್ಫಾರ್ಚುನೇಟ್ಲಿ ವಿ ಹ್ಯಾಡ್ ಟು ಡ್ರಾಪ್ ಸಂಜು ಸ್ಯಾಮ್ಸನ್ ಅಂತ. ನಾನು ಏನಕ್ಕೆ ಆ ತರ ಅಂತ ನನ್ ಕ್ವೆಶನ್ ಇರೋದು. ಒಂದು ಪ್ಲೇಯರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ, ಡೆಲಿವರ್ ಮಾಡ್ತಿದ್ದಾರೆ, ನಿಮ್ಗೆ ಒಂದು ಪೊಸಿಷನ್ ಕನ್ಫರ್ಮ್ ಆಗಿದೆ, ಒಂದು ಪೊಸಿಷನ್ ಅಂದ್ಮೇಲೆ ಇರ್ರೆಸ್ಪೆಕ್ಟಿವ್ ಆಫ್ ಹೂ ಹಿ ಇಸ್ ರೀಪ್ಲೇಸ್ಡ್, ಪರ್ಫಾರ್ಮ್ ಮಾಡ್ತಿದ್ರೆ ಅವ್ರಿಗೆ ಅವ್ರ ಪರ್ಫಾರ್ಮೆನ್ಸ್ಗೆ ರಿವಾರ್ಡ್ ಮಾಡ್ಲೇಬೇಕಲ್ವಾ? ಇಲ್ಲ ಅಂದ್ರೆ ಪರ್ಫಾರ್ಮ್ ಮಾಡಿ ಏನ್ ಪ್ರಯೋಜನ ಇದೆ? ಕರೆಕ್ಟ್. ಅಂಡ್ ಇದೊಂದು ಪಾಯಿಂಟ್ ಅಂತಾದ್ರೆ, ಇನ್ನೊಂದು ಸರ್ಪ್ರೈಸಿಂಗ್ ಪಾಯಿಂಟ್ ಏನು ಅಂತಂದ್ರೆ, ಯಾವಾಗ್ಲೂ ನಾವು ರಿಸರ್ವ್ಸ್ ಅಲ್ಲಿ ಯಶಸ್ವಿ ಜೈಸ್ವಾಲ್ ನೋಡ್ತಾ ಇದ್ವಿ. ಇವಾಗ ಸಡನ್ ಆಗಿ ಓಪನರ್ ಬ್ಯಾಕಪ್ ಬೇಕು ಅಂತಂದಿದ್ರೆ ಯಶಸ್ವಿ ಜೈಸ್ವಾಲ್ ಇವ್ರು ಕರ್ಕೊಂಡು ಹೋಗಿಲ್ಲ, ಈಗ್ಲೂ ರಿಸರ್ವ್ಸ್ ಅಲ್ಲೇ ಇದ್ದಾರೆ. ರಿಸರ್ವ್ಸ್ ಅಲ್ಲಿ ಕೂಡ ಇಲ್ಲ, ಜೈಸ್ವಾಲ್. ಹಾ ಸಾರಿ, ಕರೆಕ್ಟ್. ಅಂಡ್ ಸಡನ್ ಆಗಿ ಈಗ ಸೈಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಪರ್ಫಾರ್ಮೆನ್ಸ್ ನೋಡಿ ಇಶಾನ್ ಕಿಶನ್ ಅವ್ರನ್ನ ಸೆಕೆಂಡ್ ವಿಕೆಟ್ ಕೀಪರ್ ಅಂಡ್ ಬ್ಯಾಕಪ್ ಓಪನರ್ ಆಗಿ ತಗೊಂಡಿದ್ದಾರೆ. ಇಶಾನ್ ಕಿಶನ್ ಅವ್ರದ್ದು ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಏನು ಅಂದ್ರೆ, ಅವ್ರದ್ದು ಲಾಸ್ಟ್ ಇಂಟರ್ನ್ಯಾಷನಲ್ ಅಪಿಯರೆನ್ಸ್ ಆಗಿರೋದು ನವೆಂಬರ್ 2023 ಅಲ್ಲಿ. ಸೊ ಹೀಸ್ ಟೋಟಲಿ ಔಟ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಫಾರ್ ಲಾಸ್ಟ್ 2 ವರ್ಷದಿಂದ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ದೂರ ಇದ್ದಾರೆ. ಹಂಗಂತ ನಾವು ಈ ಕಡೆ IPL ಅವ್ರ ಪರ್ಫಾರ್ಮೆನ್ಸ್ ಗಮನ ಹರಿಸಿದ್ರೆ, ಅಲ್ಲಿ ಕಾಂಪಿಟೇಟಿವ್ ಕ್ರಿಕೆಟ್ ಇದೆಯಲ್ಲ, ಆಡಿದಾರಲ್ವಾ ಅಂತ ನೋಡಿದ್ರೆ ಅಲ್ಲೂ ಒಂದು SRH ಗೆ ಆಡಿದಂತ ಮೊದಲನೇ ಮ್ಯಾಚ್ ಅಲ್ಲಿ ಅವರು ಶತಕ ಹೊಡೆದಿರೋದು ಬಿಟ್ರೆ ಅಂತ ಏನು ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಗಳು ಇರಲಿಲ್ಲ. 1-2 ಮ್ಯಾಚ್ ಆಡಿದ್ದಾರೆ. ಈಗ ಇದು ಏನ್ ಮೆಸೇಜ್ ಕೊಡ್ತಾ ಇದೆ, ನಾನು ಸೈಯದ್ ಮುಸ್ತಾಕ್ ಅಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಾನು ಡೈರೆಕ್ಟ್ ಆಗಿ ವಾಕ್ ಇನ್ ಆಗ್ತೀನಿ ವರ್ಲ್ಡ್ ಕಪ್ ಸ್ಕ್ವಾಡ್ಗೆ ಅಂತ ಅನ್ಸ್ತಾ ಇದ್ರೆ, ನಾನ್ ಕೇಳೋದು, ಆ ತರ ಇದ್ದಾಗ ನೀವು ಈ ಅನುಕೂಲ್ ರಾಯ್ ಅಂತ ಇನ್ನೊಬ್ಬ ಪರ್ಫಾರ್ಮರ್ ಇದ್ದಾಗ ಏನಕ್ಕೆ ಕರ್ಕೊಂಡ್ ಬರಲ್ಲ ಅವ್ರನ್ನ? ಯಾಕೆ ಕೆಲವು ಪ್ಲೇಯರ್ ಗಳಿಗೆ ಈ ತರ ಒಂದು, ಅವ್ರು ಏನ್ ಪ್ರೀವಿಯಸ್ಲಿ ಇಂಟರ್ನ್ಯಾಷನಲ್ ಆಡಿದ್ದಾರೆ ಅಂತ ತಗೊಂಡಿದಾರ, ಅಥವಾ ಬರೀ ಅವ್ರು ಜಾರ್ಖಂಡ್ ಟೀಮ್ ನ ಫಸ್ಟ್ ಟೈಮ್ ಗೆಲ್ಸಿದ್ದಾರೆ, ಅವ್ರ ಕ್ಯಾಪ್ಟನ್ಸಿನೂ ಮ್ಯಾಟರ್ ಆಗತ್ತೆ ಅಂತ ತಗೊಂಡಿದಾರ? ಈ ಇಶಾನ್ ಕಿಶನ್ ಇನ್ಕ್ಲೂಷನ್ ಅಂಡ್ ಸರ್ಟನ್ ಅದರ್ ಒಮಿಷನ್ಸ್ ಬಗ್ಗೆ ತುಂಬಾನೇ ಡೌಟ್ಸ್ ಇದೆ. ಇದಿರೋದು ಏನಂತ ಸಚಿನ್ ನೀನು? ಇಶಾನ್ ಕಿಶನ್ ಬಂದಿದ್ದು, he has been rewarded for his ಸೈಯದ್ ಮುಸ್ತಾಕ್ ಅಲಿ ಪರ್ಫಾರ್ಮೆನ್ಸ್, ನೋ ಡೌಟ್. ಡೆಫಿನೆಟ್ಲಿ he was due, ಅವ್ರನ್ನ ರಿವಾರ್ಡ್ ಮಾಡಿದ್ದಾರೆ. ಇದೇ ಕ್ಲಾಕ್ ನ ರೋಲ್ ಬ್ಯಾಕ್ ಮಾಡ್ಕೊಂಡು 18 ಮಂತ್ಸ್ ಮುಂಚೆ ಹೋದ್ರೆ, ನೀವ್ ಹೇಳಿದ್ರೆ ಅವ್ರು ಲಾಸ್ಟ್ ಇಂಟರ್ನ್ಯಾಷನಲ್ ಗೇಮ್ ಆಡಿದ್ರು ಇಂಡಿಯಾಗೆ 2023 ನಲ್ಲಿ. ಏನಕ್ಕೆ BCCI ಅವ್ರನ್ನ ಟೀಮ್ ಇಂದ ಆಚೆ ಹಾಕಿದ್ರು? ಅವ್ರಿಗೆ ಕಮಿಟ್ಮೆಂಟ್ ಇಲ್ಲ. ಇಂಡಿಯಾ ಟೂರ್ನಮೆಂಟ್ಸ್, ಲೋಕಲ್ ಟೂರ್ನಮೆಂಟ್, ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ ಆಡಲ್ಲ. ಸೊ he does not deserve to be part of the India team ಅಂತ ಹೇಳಿದ್ರು. 18 ಮಂತ್ಸ್ ಆದ್ಮೇಲೆ ರೋಲ್ ಬ್ಯಾಕ್ 2025 ಡಿಸೆಂಬರ್, ಆಲ್ ಆಫ್ ಅ ಸಡನ್ BCCI ಅವರಲ್ಲಿ ಕಮಿಟ್ಮೆಂಟ್ ಕಾಣಿಸ್ತಿದೆ. 2 years 24 months, ಸಾರಿ ಕರೆಕ್ಟ್, 18 to 24 ಮಂತ್ಸ್, ಕರೆಕ್ಟ್ 24 ಮಂತ್ಸ್ ಅವ್ರಿಗೆ ಕಮಿಟ್ಮೆಂಟ್ ಬಂದ್ಬಿಟ್ಟಿದೆ ಡೊಮೆಸ್ಟಿಕ್ ಟೂರ್ನಮೆಂಟ್ಸ್ ಅಲ್ಲಿ. ಅವ್ರು ಎಲ್ಲಾ ಡೊಮೆಸ್ಟಿಕ್ ಟೂರ್ನಮೆಂಟ್ ಆಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಸೈಯದ್ ಮುಸ್ತಾಕ್ ಅಲಿ ಚೆನ್ನಾಗಿ ಆಡಿದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ IPL ಪರ್ಫಾರ್ಮೆನ್ಸ್ ಅವ್ರಿಗೆ ರಿವಾರ್ಡ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ.
ಇದನ್ನ ತಗೊಂಡ್ರೆ ಸೊ ಈ ಇನ್ಕ್ಲೂಷನ್ ಅಂಡ್ ಎಕ್ಸ್ಕ್ಲೂಷನ್ಸ್ ತುಂಬಾ ವೇರಿಯೇಷನ್ಸ್ ಇದೆ. ಏನಕ್ಕೆ ಇನ್ಕ್ಲೂಡ್ ಮಾಡಿದ್ದಾರೆ, ಎಸ್ ಅಗ್ರೀಡ್. ಏನಕ್ಕೆ ಎಕ್ಸ್ಕ್ಲೂಡ್ ಮಾಡಿದ್ದಾರೆ, ದೇರ್ ಇಸ್ ನೋ ಜಸ್ಟಿಫಿಕೇಶನ್. ಎಕ್ಸ್ಕ್ಲೂಡ್ ಯಾರನ್ನ ಮಾಡಿದ್ದಾರೆ, ಜಿತೇಶ್ ಶರ್ಮಾ. ಅವ್ರ IPL ಪರ್ಫಾರ್ಮೆನ್ಸ್ ನ ನೀವು ತಗೊಂಡ್ರೆ ಹಿ ಹಸ್ ಡಿಲಿವರ್ಡ್ ಟೈಮ್ ಅಂಡ್ ಅಗೇನ್ ಫಾರ್ RCB. ಕರೆಕ್ಟಾ? ಎಮರ್ಜಿಂಗ್ ಏಷ್ಯಾ ಕಪ್ ಟೂರ್ನಮೆಂಟ್ ಅಲ್ಲಿ ಕೂಡ ಚೆನ್ನಾಗಿ ಡಿಲಿವರ್ ಮಾಡಿದ್ದಾರೆ. ಅವ್ರ ನಂಬರ್ಸ್ ಕೂಡ ಇದ್ರೆ ಅರೌಂಡ್ 260 ರನ್ ಸ್ಕೋರ್ ಮಾಡಿದ್ದಾರೆ ಅಟ್ ಅ ಸ್ಟ್ರೈಕ್ ರೇಟ್ ಆಫ್ 192. ಎಮರ್ಜಿಂಗ್ ಏಷ್ಯಾಲಿ 125 ರನ್ ಸ್ಕೋರ್ ಮಾಡಿದ್ದವರು, ಬಟ್ ಯಾ 192 ಸ್ಟ್ರೈಕ್ ರೇಟ್. ಕರೆಕ್ಟ್, 192 ಸ್ಟ್ರೈಕ್ ರೇಟ್, 125 ರನ್ಸ್ 4 ಗೇಮ್ಸ್ ಅಲ್ಲಿ. ಸೊ ಅವ್ರ ಪರ್ಫಾರ್ಮೆನ್ಸ್ ಕೂಡ ಏನಕ್ಕೆ ಕನ್ಸಿಡರ್ ಮಾಡಿಲ್ಲ ನಾವು? ಬರೀ ಇಂಡಿಯಾ ಡೊಮೆಸ್ಟಿಕ್ ಪರ್ಫಾರ್ಮೆನ್ಸ್ ಕನ್ಸಿಡರ್ ಮಾಡ್ತೀರಾ ಅಂದ್ರೆ ಇನ್ನೊಂದು ಇನ್ಕ್ಲೂಷನ್ ಇದೆ, ಅದನ್ನ ನೀವು ಮಾತಾಡಕ್ ಬಿಡ್ತೀನಿ. ಆ ಇನ್ಕ್ಲೂಷನ್ ಹೇಗೆ ಕೊಟ್ರಿ ನೀವು? ಸೊ ನಮಗೆ ಓವರ್ ಆಲ್ ಸೆಲೆಕ್ಷನ್ ಪ್ರೋಸೆಸ್ ಏನಿದೆ, ಒಂದು ಪ್ಲೇಯರ್ಸ್ಗೆ ಒನ್ ಟೂರ್ನಮೆಂಟ್ ಕನ್ಸಿಡರ್ ಮಾಡ್ತಾರೆ, ಸೆಟ್ ಆಫ್ ಪ್ಲೇಯರ್ಸ್ ಒನ್ ಟೂರ್ನಮೆಂಟ್ ಕನ್ಸಿಡರ್ ಮಾಡ್ತಾರೆ. ಇನ್ನ ಬೇರೆ ಸೆಟ್ ಆಫ್ ಪ್ಲೇಯರ್ಸ್ಗೆ ಏನೇ ಟೂರ್ನಮೆಂಟ್ ಕನ್ಸಿಡರ್ ಮಾಡಿ ಪರ್ಫಾರ್ಮ್ ಮಾಡಿದ್ರು ನೀವು ಅವ್ರಿಗೆ ರಿವಾರ್ಡ್ ಮಾಡ್ತಾ ಇಲ್ಲ, ಅಪ್ರಾಪ್ರಿಯೇಟ್ಲಿ ರಿವಾರ್ಡ್ ಮಾಡ್ತಾ ಇಲ್ಲ. ನಾನ್ ಇನ್ನೊಂದು ಪ್ಲೇಯರ್ ಬಗ್ಗೆ ನೀನ್ ಹೇಳ್ತಾ ಇರೋದು ಯಾರು ಅಂತ ಗೊತ್ತಾಯ್ತು. ರಿಂಕು ಸಿಂಗ್ ಅವ್ರನ್ನ ಮತ್ತೆ ವಾಪಸ್ ಬರ್ಮಾಡ್ಕೊಂಡಿದ್ದಾರೆ. ಸದ್ಯದಲ್ಲಿ ಟೂರ್ನಮೆಂಟ್ ಗಳಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಜಾಗ, ಅಂದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಇದು ಒಂದ್ ಪಾರ್ಟ್ ಆಗಿದ್ರೆ, ಇವಾಗ ಯಾಕೆ ನಮ್ಗೊಂದು ಫಿನಿಶರ್ ಬೇಕು, ಒಂದು ವಿಕೆಟ್ ಕೀಪರ್ ಅಲ್ಲಿ ಶುಭ್ಮನ್ ಗಿಲ್ ಬ್ಯಾಟರ್ ಆಗಿ ಆಡಿಸ್ಬೇಕು ಅಂತ ಜಿತೇಶ್ ಶರ್ಮಾ ಇನ್ಕ್ಲೂಡ್ ಮಾಡಿ ರಿಂಕು ಸಿಂಗ್ ಆಚೆ ಇಟ್ಟಿದ್ರು. ಇವಾಗ ನಾವು ಸಡನ್ ಆಗಿ ಸ್ಯಾಮ್ಸನ್ ಫಸ್ಟ್ ಚಾಯ್ಸ್ ವಿಕೆಟ್ ಕೀಪರ್ ಶುಭ್ಮನ್ ಗಿಲ್ ಆಚೆ ಇಡ್ತಾ ಇದೀವಿ ಅಂತಂದ್ರೆ ಇದೊಂಥರ ಎಷ್ಟೊಂದು ಪಾನ್ಗಳು ಮೂವ್ ಮಾಡ್ಬೇಕು ಒಂದು ಟೀಮ್ ನ ಸೆಟ್ ಮಾಡೋದಕ್ಕೆ. ಒಬ್ರು ಪ್ಲೇಯರ್ಗೋಸ್ಕರ ಯಾವ ತರ ಮೈಂಡ್ ಸೆಟ್ ಅಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನೋದು ಅದನ್ನ ಹೇಳ್ತಾ ಇರೋದು. ಇವಾಗ ಸಡನ್ ಆಗಿ ಸ್ಯಾಮ್ಸನ್ ಬೇಕು, ಸ್ಯಾಮ್ಸನ್ ಬ್ಯಾಕೆಟ್ ವಿಕೆಟ್ ಕೀಪರ್ ನಾವು ಹುಡುಕ್ತಾ ಇರೋದು. ಜಿತೇಶ್ ಶರ್ಮಾನೇ ಇಟ್ಕೋಬಹುದಾಗಿತ್ತಲ್ಲ, ಬಟ್ ಇಲ್ಲ, ನಾವು ಇಶಾನ್ ಕಿಶನ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ, ಸೈಯದ್ ಮುಷ್ತಾಕ್ ಅಲಿ, ಅವ್ರನ್ನ ಬ್ಯಾಕಪ್ ಆಗಿ ಕರ್ಕೊಂಡ್ ಬರ್ತೀನಿ. ನಾನು 2 ವಿಕೆಟ್ ಕೀಪರ್ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಇವಾಗ 2ನೇ ವಿಕೆಟ್ ಕೀಪರ್ ಹೇಳ್ಬಿಟ್ಟಿರೋದ್ಮೇಲೆ ನಾನು ಏನ್ ಮಾಡ್ಬೇಕು, ಒಂದು ಫಿನಿಶರ್ನ ಆಡ್ ಮಾಡ್ಬೇಕು. ಸರಿ, ಅದಕ್ಕೇನ್ ಮಾಡ್ತೀನಿ ನಾನು, ಐ ವಿಲ್ ಗೋ ಬ್ಯಾಕ್ ಟು ಮೈ ಓಲ್ಡ್. ಇದು ಯಾರಪ್ಪ ಹಳೆದ ಪರ್ಫಾರ್ಮ್ ಮಾಡಿದ್ದು, ರಿಂಕು ಸಿಂಗ್ ಪರ್ಫಾರ್ಮ್ ಮಾಡಿದ್ರು, ಅವ್ರನ್ನ ಕೊಡ್ತೀನಿ. ಜಿತೇಶ್ ಶರ್ಮಾ ಅವರು ಫೇಲ್ ಆಗಿದ್ರೆ ಒಂಥರ ಪರವಾಗಿಲ್ಲ ಆದ್ರು. ನಾನು ಯಾವ ಬೇಸಿಸ್ ಮೇಲೆ ಅವ್ರನ್ನ ಡ್ರಾಪ್ ಮಾಡ್ತಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಎಮರ್ಜಿಂಗ್ ಏಷ್ಯಾ ಕಪ್ ಅಲ್ಲಿ ಕ್ಯಾಪ್ಟನ್ ಆಗಿ ಅನೌನ್ಸ್ ಮಾಡ್ತಾರೆ. ಅವ್ರಿಗೆ ಅಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದೆ ಅಂತ ನಿಮ್ಗೆ ಇದೆ ಅಂತ ಬಿಲೀಫ್ ಕೊಟ್ಟು ಒಂದು BCCI ಟೂರ್ನಮೆಂಟ್ ಎಂಟ್ರಿ ಕೊಟ್ಟಿದೆ ಯಾವುದೋ ಒಂದು ICC ಇವೆಂಟ್ ಅಲ್ಲಿ ಅಂತಂದ್ರೆ ಅವ್ರನ್ನ ಕ್ಯಾಪ್ಟನ್ ಆಗಿ ಕಳಿಸ್ಬಿಟ್ಟು ಅವರನ್ನ ಸಡನ್ ಆಗಿ ನೀವು ಟೀಮ್ ಇಂದ ಡ್ರಾಪ್ ಮಾಡ್ತಾ ಇದ್ರೆ ಸೆಕೆಂಡ್ ಚಾಯ್ಸ್ ವಿಕೆಟ್ ಕೀಪರು ಎಲ್ಲ. ನಾನ್ ಹೇಳೋದು ವಿಕೆಟ್ ಕೀಪರ್ ಆಗಿ ಬೇಡಪ್ಪ, ನೀನ್ ಅವರು ಫಿನಿಶರ್ ಆಗಿ ಏನಕ್ಕೆ ಆಡಿಸಬಾರ್ದಾಗಿತ್ತು? ವೈ ಕುಡಂಟ್ ಹಿ ಪ್ಲೇ ಅಹೆಡ್ ಆಫ್ ರಿಂಕು ಸಿಂಗ್? ಎಕ್ಸಾಕ್ಟ್ಲಿ. ಜೊತೆಗೆ ನೀವು ಫಿನಿಶರ್ ಅಂತ ಮಾತಾಡ್ತಾ ಇದೀರಲ್ಲ, ಒಂದು ಟೀಮ್ ಅಲ್ಲಿ ಎಷ್ಟು ಜನ ಫಿನಿಶರ್ಸ್ ಬೇಕು ನಿಮ್ಗೆ? ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಶಿವಮ್ ದುಬೆ ಇದ್ದಾರೆ, ನಿಮ್ಗೆ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ. ಇನ್ ಎಷ್ಟು ಜನ ಫಿನಿಶರ್ಸ್ ಅಂತ ಕರ್ಕೊಂಡು ಹೋಗ್ತೀವಿ ಟೀಮ್ ಅಲ್ಲಿ? ಅದ್ರ ಮಧ್ಯೆ ನೀವು ರಿಂಕು ಸಿಂಗ್ ಇಟ್ಕೊಂಡು ಎಲ್ಲಿ 11 ಅಲ್ಲಿ ಎಲ್ಲಿ ಸ್ಲಾಟ್ ಮಾಡ್ತೀರಾ? ನಾನು ಅದನ್ನೇ ನೋಡಿ ಇವಾಗ ನೋಡ್ತಾ ಇದ್ದೆ. ಇವಾಗ ಏನಪ್ಪಾ, ಓಕೆ, ಇವಾಗ ಇಶಾನ್ ಕಿಶನ್ ಏನೋ ವಾಪಸ್ ಕರೆದ್ರು, ಸೈಯದ್ ಮುಷ್ತಾಕ್ ಅಲಿ ಇಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಹಂಗೆ ಒಂದ್ ಸ್ವಲ್ಪ ರಿಂಕು ಸಿಂಗ್ ಅವರದ್ದು ವಾಪಸ್ ಕರ್ಕೊಳ್ಳೋಕೆ ರೀಸನ್ ಏನಿರ್ಬೋದು ಅಂತ ನಾನು ಸ್ಟಾಟ್ಸ್ ಎಲ್ಲ ನೋಡ್ತಾ ಇದ್ದಾಗ ಅಂತ ಹೇಳ್ಕೊಳ್ಳೋ ಸ್ಮಾರ್ಟ್ ಅಲ್ಲೂ ಅವ್ರೇನ್ ಪರ್ಫಾರ್ಮ್ ಮಾಡಿಲ್ಲ. 13 ಮ್ಯಾಚ್ ಅಲ್ಲಿ 11 ಇನ್ನಿಂಗ್ಸ್ ಬ್ಯಾಟಿಂಗ್ ಆಡಿದಾರೆ ಅವರು. ಟೋಟಲ್ ಸ್ಕೋರ್ ಮಾಡಿದ್ರು 206 ರನ್. ಅದು IPL ಅನ್ಸುತ್ತೆ. ಸಾರಿ, ಅದು IPL. ಸಾರಿ, 7 ಮ್ಯಾಚ್. ಸೈಯದ್ ಮುಷ್ತಾಕ್ ಅಲಿ 7 ಗೇಮ್ ಆಡಿ 172 ರನ್ ಹೊಡೆದಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಆಫ್ 65 ಅಟ್ ಅ ಬ್ಯಾಟಿಂಗ್ ಆವರೇಜ್ ಆಫ್ 24.57 ಅಂಡ್ ಸ್ಟ್ರೈಕ್ ರೇಟ್ ಅಟ್ 135. ಸರಿ, ಇದೇ ತರ ನಾವು IPL ಪರ್ಫಾರ್ಮೆನ್ಸ್ ಕಂಪೇರ್ ಮಾಡೋಣ. ಜಿತೇಶ್ ಮತ್ತೆ ರಿಂಕು ಅವ್ರದ್ದು ಇಬ್ರು ಆಲ್ಮೋಸ್ಟ್ ಒಂದೇ ಪೊಸಿಷನ್ ಆಡ್ತಾರೆ ಅಂತ ನೋಡಿದ್ರೆ, ಜಿತೇಶ್ ಶರ್ಮಾ ಅವರು 11 ಇನ್ನಿಂಗ್ಸ್ ಅಲ್ಲಿ 261 ರನ್ನು, 37.28 ಆವರೇಜ್ ಅಲ್ಲಿ 176 ಸ್ಟ್ರೈಕ್ ರೇಟ್ ಅಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ರೆ, ಇವರು ಅದೇ 11 ಇನ್ನಿಂಗ್ಸ್ ಅಲ್ಲಿ 206 ರನ್ನು, 38 ಅವ್ರ ಹೈಯೆಸ್ಟ್ ಸ್ಕೋರು, 29 ಆವರೇಜ್ ಅಟ್ ಸ್ಟ್ರೈಕ್ ರೇಟ್ ಆಫ್ 153. ಅಂಡ್ ನಾವು ಜಿತೇಶ್ ಶರ್ಮಾ ಅವರು ಎಂತ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸ್ ಗಳು ಆಡ್ಕೊಟ್ಟಿದ್ದಾರೆ ಟೀಮ್ ವಿಕ್ಟ್ರಿಗೆ ಈ ಟೈಮ್ RCBಗೆ ಅಂತ ನೋಡಿದೀವಿ. ಈ ಕಾಲ್ ಅಂತೂ ನಾನು ಅರ್ಥನೇ ಆಗ್ತಾ ಇಲ್ಲ. ನಿನಗೇನಾದ್ರೂ ಅರ್ಥ ಆಗಿದ್ರೆ ತಿಳಿಸ್ಕೊಡು ಸಚಿನ್, ಇಲ್ಲದ್ರೆ ನಿಮ್ ವ್ಯೂವರ್ಸ್ಗೆ ಏನ್ ಅನ್ಸಿದೆ ಅನ್ನೋದ್ರ ಬಗ್ಗೆನೂ ತಿಳಿಸ್ಕೊಡಿ. ಖಂಡಿತ. ಇನ್ನ ಒಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ರಿಂಕು ಸಿಂಗ್ ಆಡಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ. T20 ನಮ್ಮ ICC ಇವೆಂಟ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಲ್ಲ. ಜಿತೇಶ್ ಶರ್ಮಾ ಸ್ಟಾರ್ಟಿಂಗ್ 11 ಅಲ್ಲಿ ಆಡಿದ್ರು ಅಂಡ್ ಕಪಲ್ ಆಫ್ ಗೇಮ್ಸ್ ಲೀಡ್ ಕೂಡ ಮಾಡಿದ್ರು. ಹೌದು. ಸೊ ಈ ಒಮಿಷನ್ ಖಂಡಿತ ನಾನು ಒಪ್ಪಲ್ಲ. ಏನಕ್ಕೆ ಒಮಿಟ್ ಮಾಡಿದ್ದಾರೆ ಅಂತಾನು ರೀಸನ್ಸ್ ಇಲ್ಲ. ವ್ಯೂವರ್ಸ್ ಗೊತ್ತಿರೋ ದಯವಿಟ್ಟು ತಿಳಿಸಿ.
ಒಬ್ರನ್ನ ಇನ್ಕ್ಲೂಡ್ ಮಾಡಕ್ಕೆ 3-4 ಜನನ್ನ ಒಮಿಟ್ ಮಾಡೋದು ಇಟ್ ಇಸ್ ನಾಟ್ ರೈಟ್. ಏನ್ ಮೆಸೇಜ್ ಕಳಿಸ್ತಾ ಇದೆ BCCI ಟು ದ ಪ್ಲೇಯರ್ಸ್ ಹೂ ಆರ್ ಪರ್ಫಾರ್ಮಿಂಗ್ ಅಂಡ್ ಡೆಲಿವರಿಂಗ್? ಒಂದ್ ಕ್ವಶನ್ ಆದ್ರೆ ಐ ಶುಡ್ ಆಲ್ಸೋ ಇದು ಹೇಳ್ಬೇಕಾಗುತ್ತೆ, ಹೊಸ ಸೆಲೆಕ್ಟರ್ಸ್ ಯಾರು ಬಂದಿದ್ದಾರೆ ಸೆಲೆಕ್ಷನ್ ಪ್ಯಾನಲ್ಗೆ, ದೇ ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ಅವ್ರು ಆಲ್ಮೋಸ್ಟ್ ಎಲ್ಲಾ ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ಸ್ಗೂ ಹೋಗಿದ್ದಾರೆ. ಐ ಮೀನ್ ಸೈಯದ್ ಮುಷ್ತಾಕ್ ಅಲಿ ಮ್ಯಾಚಸ್ ನ ನೋಡಿದ್ದಾರೆ. ಅವ್ರ ಇನ್ಪುಟ್ಸ್ ಇಂದನೇ ಪ್ರಾಬಬ್ಲಿ ಇವತ್ತು ಇಶಾನ್ ಕಿಶನ್ ಅವರು ಇಂಡಿಯಾ ಸ್ಕ್ವಾಡ್ಗೆ ಅನೌನ್ಸ್ ಮಾಡಿರೋದು. ನಮ್ ಚೀಫ್ ಸೆಲೆಕ್ಟರ್ ಅಲ್ವಾ? ಯಾರ ಬಗ್ಗೆ ಹೇಳ್ತಾ ಇದೀಯ ನೀನು? ಇಬ್ರು ಅಡಿಷನ್ ಯಾರು ಅಂದ್ರೆ RP ಸಿಂಗ್ ಮತ್ತೆ ಪ್ರಗ್ಯಾನ್ ಓಜಾ. ಸೊ ಅವ್ರ ಇನ್ಪುಟ್ಸ್ ಕೂಡ ಮ್ಯಾಟರ್ ಆಗಿದೆ. ಅದರಿಂದ ಇಶಾನ್ ಕಿಶನ್ ಅವರು ಇವತ್ತು ಇಂಡಿಯಾ ಸ್ಕ್ವಾಡ್ಗೆ ಪ್ರಾಬಬ್ಲಿ ವಾಕ್ ಇನ್ ಮಾಡಿದ್ದಾರೆ ಅಂತ ನನ್ಗನ್ಸುತ್ತೆ. ಸೊ ರಿಯಲಿ ಗುಡ್ ಜಾಬ್ ಡನ್ ಬೈ ದ 2 selectors who were part of the Syed Mushtaq Ali tournament for the entire tournament, all the matches. ಸೊ ಕೇಳಬೇಕಾಗಿರೋ ಪ್ರಶ್ನೆ ಎಲ್ಲ ಇವಾಗ ನಿನ್ಗೆ ಇನ್ ಮಿಕ್ಕಿರೋದು ನಾನ್ ಅಷ್ಟೇ, ಈ ಟೈಟಲ್ ನ ಡಿಫೆಂಡ್ ಮಾಡ್ಕೋತೀವಾ ಈ ಟೀಮ್ ಇಟ್ಕೊಂಡು? ಕಷ್ಟ ಇದೆ. ಏನು ಏನಕ್ಕೆ ಕಷ್ಟ ಇದೆ? ಒಂದು, ನನ್ಗೆ ಫಿಕ್ಸ್ಡ್ ಪ್ಲೇಯಿಂಗ್ 11 ಅಂತ ಇಲ್ಲ. ಇನ್ನೊಂದು, ನಂದು ಫಿಕ್ಸ್ಡ್ ಬ್ಯಾಟಿಂಗ್ ಪೊಸಿಷನ್ ಅಂತಾನೆ ಇಲ್ಲ. ನೀವು ಅದೇ T20 ಟೂರ್ನಮೆಂಟ್ ಲಾಸ್ಟ್ ಟೈಮ್ 2024 ಗೆದ್ದಾಗ ಫಿಕ್ಸ್ಡ್ 11, ಆಲ್ಮೋಸ್ಟ್ ಫಿಕ್ಸ್ಡ್ 11 ಆಡಿದ್ವಾ? ಫಿಕ್ಸ್ಡ್ ಓಪನರ್ಸ್ ಅಂತ ಇದ್ರಾ? 3-4-5 ಬ್ಯಾಟಿಂಗ್ ಆರ್ಡರ್ ಫಿಕ್ಸ್ ಇತ್ತ? ಆ ಫಿಕ್ಸ್ಡ್ ಪೊಸಿಷನ್ಸ್ ಅಂಡ್ ಫಿಕ್ಸ್ಡ್ 11 ಎಷ್ಟು ಮ್ಯಾಟರ್ ಆಗುತ್ತೆ ಅಂತ ಪ್ರಾಬಬ್ಲಿ ನಮ್ಗೆ ಈ ನೆಕ್ಸ್ಟ್ ಅಪ್ಕಮಿಂಗ್ ವರ್ಲ್ಡ್ ಕಪ್ T20 2026 ವರ್ಲ್ಡ್ ಕಪ್ ಅಲ್ಲಿ ಗೊತ್ತಾಗುತ್ತೆ. ಸೊ ಈ 2 ರೀಸನ್ ಇಂದ ನನಗೆ ಅನ್ಸುತ್ತೆ ವಿ ಆರ್ ನಾಟ್ ಗೋಯಿಂಗ್ ಟು ಡಿಫೆಂಡ್ ಅವರ್ T20 ವರ್ಲ್ಡ್ ಕಪ್. ಸೊ ಇವ್ರ ನ್ಯೂಜಿಲೆಂಡ್ ಒಂದು ಸೀರೀಸ್ ಇದೆ T20 ವರ್ಲ್ಡ್ ಕಪ್ ಮುಂಚೆ, ಅದ್ರಲ್ಲೂ ಇದೇ ಟೀಮ್ ಅಂತ ಹೇಳಿದ್ದಾರೆ. ಅದ ಇವಾಗ ಕನ್ಸಿಡರಿಂಗ್ ಇದು ಸಬ್ ಕಾಂಟಿನೆಂಟ್ ಇಂಡಿಯಾ ಮತ್ತೆ ಶ್ರೀಲಂಕಾ ನಡೀತಾ ಇರೋದು ಅಂತಂದ ಇರೋದ್ರಿಂದ ನಿಂದು ಸ್ಟಾರ್ಟಿಂಗ್ 11 ಹೇಳಪ್ಪ. ಓಕೆ, ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್. ನಂಬರ್ 3 ನಾನು ತಿಲಕ್ ವರ್ಮಾನ ಕೊಡ್ತೀನಿ. ಹಿ ಹಸ್ ಡಿಲಿವರ್ಡ್. ಆ ಪೊಸಿಷನ್ ನ ದಯವಿಟ್ಟು ಚೇಂಜ್ ಮಾಡ್ಬಿಡಿಪ್ಪ, ದಯವಿಟ್ಟು ಏನೇ ಆಗ್ಲಿ ಚೇಂಜ್ ಮಾಡ್ಬಿಡಿ ತಿಲಕ್ ವರ್ಮಾದು. 4 ಸೂರ್ಯಕುಮಾರ್ ಯಾದವ್, 5 ಶಿವಮ್ ದುಬೆ, 6 ಪಾಂಡ್ಯ, 7 ಅಕ್ಷರ್ ಪಟೇಲ್, 8 ಹರ್ಷಿತ್ ರಾಣಾ, 9 ವರುಣ್ ಚಕ್ರವರ್ತಿ, 10 ಬೂಮ್ರಾ, 11 ಹರ್ಷದೀಪ್. ಓಕೆ, ಸೊ ನೀನು ಕುಲ್ದೀಪ್ ಆಡಿಸ್ತಾ ಇಲ್ಲ ಈ ಸ್ಟಾರ್ಟಿಂಗ್ 11 ಅಲ್ಲಿ? ಕುಲ್ದೀಪ್ ಇಲ್ಲ, ವಾಷಿಂಗ್ಟನ್ ಸುಂದರ್ ಇಲ್ಲ, ರಿಂಕು ಸಿಂಗ್ ಇಲ್ಲ, ಇಶಾನ್ ಕಿಶನ್ ಇಲ್ಲ. ಓಕೆ, ನಾನ್ ಪ್ರಾಬಬ್ಲಿ ಅದೊಂದೇ ಚೇಂಜ್ ಮಾಡ್ತೀನಿ. ಇನ್ಸ್ಟೆಡ್ ಆಫ್ ಹರ್ಷಿತ್ ರಾಣಾ ಐ ವಿಲ್ ಪ್ಲೇ ಕುಲ್ದೀಪ್ ಅಹೆಡ್ ಆಫ್ ಹಿಮ್, ಕನ್ಸಿಡರಿಂಗ್ ಇಂಡಿಯಾ ಮತ್ತೆ ಶ್ರೀಲಂಕಾ ಸಬ್ ಕಾಂಟಿನೆಂಟ್ ವಿಕೆಟ್ಸ್ ಅಲ್ಲಿ ಆಡ್ತಾ ಇರೋದು ಅಂತ. ಅಂಡ್ ನಮ್ ಥರ್ಡ್ ಸೀಮರ್ ಹಾಕೊಳಕ್ ಹಾರ್ದಿಕ್ ಪಾಂಡ್ಯಾನು ಇದಾರೆ, ಶಿವಮ್ ದುಬೆನು ನಾವು ಲೆವೆಲ್ ಅಲ್ಲಿ ಆಡಿಸ್ತಾ ಇರೋದ್ರಿಂದ ಅವರು 1-2 ಓವರ್ ಹಾಕೋ ಕ್ಷಮತೆ ಇದೆ. ಬಟ್ ನಾವು ಬೇರೆ ಯಾರು ಅಲ್ಲಿ ಸ್ಪಿನ್ ಮಾಡೋದ್ ಕ್ಷಮತೆ ಇಲ್ದೇ ಇರೋದ್ರಿಂದ ಅಕ್ಷರ್ ಪಟೇಲ್, ಕುಲ್ದೀಪ್ ಮತ್ತೆ ವರುಣ್ ಚಕ್ರವರ್ತಿನ ನಾನು ಸ್ಟಾರ್ಟಿಂಗ್ 11 ಅಲ್ಲಿ 3 ಸ್ಪಿನ್ನರ್ ಆಗಾದ್ರೆ, ಮೀಡಿಯಂ ಪೇಸಸ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ, ಹರ್ಷದೀಪ್ ಮತ್ತೆ ನಿಂಗೆ 1-2 ಓವರ್ ಹಾರ್ದಿಕ್ ಪಾಂಡೆ, 2 ಓವರ್ ಶಿವಮ್ ದುಬೆ ಹಾಕೊಡ್ತಾರೆ ಅಂತ ಅನ್ಸುತ್ತೆ. ಮಿಕ್ಕಿದೆಲ್ಲ ಸ್ಕ್ವಾಡ್ ಸೇಮ್ ಇರುತ್ತೆ ಅಂತ ಅನ್ಸ್ತಾ ಇದೆ. ನೋಡೋಣ ಏನಾಗುತ್ತೆ. ವಿ ನೆವರ್ ನೋ ಬಿಕಾಸ್ 11 is not fixed. Apart from the openers, the batting positions are not fixed under this regime. ಸೊ ಇವಾಗ ನನ್ಗೆ ಹರ್ಷದೀಪ್ ಪ್ರಾಬಬ್ಲಿ ಆಡ್ಲಿಲ್ಲ ಅಂದ್ರೆ ಹರ್ಷಿತ್ ರಾಣಾ ವಾಕ್ ಇನ್ ಮಾಡ್ತಾರಪ್ಪ. ಈಗ ಲೇಟೆಸ್ಟ್ ಸಂಜು ಸ್ಯಾಮ್ಸನ್ ಏನೋ ಇಂಜುರಿ ಆಯ್ತು ಅಂದ್ರೆ ಇಶಾನ್ ಕಿಶನ್ ವಾಕ್ ಇನ್ ಮಾಡ್ತಾರೆ. ಆಯ್ತಾ? ಅಕ್ಷರ್ ಪಟೇಲ್ ಅವ್ರಿಗೆ ಪ್ರಾಬಬ್ಲಿ ಏನಾದ್ರು ಇಂಜುರಿ ಆಯ್ತು ಅಂದ್ರೆ ವಾಷಿಂಗ್ಟನ್ ಸುಂದರ್ ವಾಕ್ ಇನ್ ಮಾಡ್ತಾರೆ. ರಿಂಕು ಸಿಂಗ್ ಯಾರಿಗೋಸ್ಕರ ವಾಕ್ ಇನ್ ಮಾಡ್ತಾರೆ ಹೇಳ? ಶಿವಮ್ ದುಬೆ ಇನ್ ಕೇಸ್ ಪರ್ಫಾರ್ಮ್ ಮಾಡ್ಲಿಲ್ಲ ನ್ಯೂಜಿಲೆಂಡ್ ಸೀರೀಸ್ ಅಲ್ಲಿ ಅಂದ್ರೆ ರಿಂಕು ಸಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹೌದಾ? ಸ್ಪಿನ್ಗೆ ಯು ನೋ ದಟ್ ಶಿವಮ್ ದುಬೆ ಏನ್ ಮಾಡಕ್ ಕೇಪಬಿಲಿಟಿ ಇದೆ ಅಂತ. ಐ ಥಿಂಕ್ ರಿಂಕು ಸಿಂಗ್ ಅವ್ರನ್ನ ಪ್ರಾಬಬ್ಲಿ ಹಾರ್ದಿಕ್ ಪಾಂಡ್ಯ ಇಂಜುರಿ ಕನ್ಸರ್ನ್ಸ್ ನಾವು ನೋಡಿದೀವಿ ಎಲ್ಲಾ ICC ಮೇಜರ್ ಟೂರ್ನಮೆಂಟ್ ಗಳಲ್ಲಿ. ಆಲ್ಮೋಸ್ಟ್ ನಾವು ವರ್ಲ್ಡ್ ಕಪ್ ಅಲ್ಲೂ ನೋಡಿದ್ವಿ, 2023 ವರ್ಲ್ಡ್ ಕಪ್ ಅಲ್ಲಿ ಮಿಡ್ವೇ ಇಂಜುರಿ ಆಗಿ ಹೋಗ್ಬಿಡ್ತಾರೆ. ಬಟ್ ಈ ಪ್ಲೇಡ್ ಅ ಪಿವಟಲ್ ರೋಲ್ ಲಾಸ್ಟ್ ನಾವು 24 ವರ್ಲ್ಡ್ ಕಪ್ ಅಲ್ಲಿ ಗೆದ್ದಾಗ. ಹೋಪಿಂಗ್ ಅವ್ರಿಗೆ ಏನು ಆಗ್ದಂಗೆ ಫಿಟ್ ಆಗಿರ್ಲಿ ಅಂತ. ಅವ್ರು ಇರೋ ಫಾರ್ಮ್ ಅಲ್ಲಿ ಅವ್ರು ಬೇಕೇ ಬೇಕು. ಐ ಥಿಂಕ್ ಇವಾಗ ಇಫ್ ಐ ಹ್ಯಾಡ್ ಟು ಚೂಸ್ ಒನ್ ಪಾನ್ ದಟ್ ವಿಲ್ ಹೆಲ್ಪ್ ಅಸ್ ಅಂದ್ರೆ ನಮ್ಮ ವರ್ಲ್ಡ್ ಕಪ್ ನ ರಿಟೈನ್ ಮಾಡಕ್ಕೆ ಒಂದು ಪಾನ್ ಯಾರು ಅಂತಂದ್ರೆ ನನ್ಗಂತೂ ಹಾರ್ದಿಕ್ ಪಾಂಡ್ಯ ಅಂತ ಅನ್ಸುತ್ತೆ. ನಿನಗೆ ಆತರ ಒಂದ್ ಪಾನ್ ಮೇಲೆ ಬೆಟ್ಟಿಡ್ಬೇಕು ಅಂದ್ರೆ ಯಾರದು?
I will go with Varun Chakravarti's performance. ವರುಣ್ ಚಕ್ರವರ್ತಿ. ಇಂಟ್ರೆಸ್ಟಿಂಗ್. Because ನೀವು ಹೇಳ್ದಂಗೆ ಹಾರ್ದಿಕ್ ಪಾಂಡ್ಯ key figure for any of the ICC tournaments India is going to play until he's playing. But ಎಸ್. ಬೌಲಿಂಗ್ ಅಲ್ಲಿ ನನಗೆ ವರುಣ್ ಚಕ್ರವರ್ತಿದು ಫಾರ್ಮ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆಲ್ ರೈಟ್, ಇದನ್ನ ಹೇಳ್ತಾ ಇವತ್ತಿನ ಈ ನಮ್ಮ ಎಪಿಸೋಡ್ ಇಂಡಿಯಾ T20 ವರ್ಲ್ಡ್ ಕಪ್ 2026 ಸ್ಕ್ವಾಡ್ ಅನಾಲಿಸಿಸ್ ನ ಇಲ್ಲಿಗೆ ಮುಗಿಸೋಣ. ನೀವು ವ್ಯೂವರ್ಸು ಈ ಏನಾದ್ರೂ ನಿಮ್ಗೆ ಪಾಯಿಂಟ್ಸ್ ಇದೆಯಾ ಈ ಸರ್ಪ್ರೈಸ್ ಇನ್ಕ್ಲೂಷನ್ ಒಮಿಷನ್ ಇಂದ, ಅದನ್ನ ನಮಗ್ ತಿಳಿಸ್ಕೊಡಿ. ನಿಮಗನ್ಸೋ ಅಂತ ಆ ಒನ್ ಪ್ಲೇಯರ್ ಡಿಫರೆನ್ಸ್ ಮಾಡ್ತಾರೆ ಇಂಡಿಯಾ ವರ್ಲ್ಡ್ ಕಪ್ ರಿಟೈನ್ ಮಾಡೋದಿಕ್ಕೆ ಅನ್ನೋದನ್ನು ತಿಳಿಸ್ಕೊಡಿ. ಇದನ್ನ ಹೇಳ್ತಾ ಇವತ್ತಿನ ನಮ್ಮ ಈ ಎಪಿಸೋಡ್ ಇಲ್ಲಿಗೆ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು. ಡೂ ಸಬ್ಸ್ಕ್ರೈಬ್, ಶೇರ್ and keep supporting us.